ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಬಿಟ್ಟು ತದನಂತರ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಮನೆಯಲ್ಲಿ ಪಾಸಿಟಿವ್ ಅನ್ನೋದು ಇರಬೇಕು. ಅಂದರೆ ಪ್ರತಿನಿತ್ಯ ಗುಡಿಸಿ ಒರೆಸಿ ಬಾಗಿಲಿಗೆ ರಂಗೋಲಿ ಬಿಟ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದರೆ ಎಷ್ಟು ಪ್ರಶಾಂತವಾದ ವಾತಾವರಣ ಅನ್ನೋದು ಮನೆಯಲ್ಲಿ ಇರುತ್ತೆ ಅನ್ನೋದು ನೀವು ಕೂಡ ಕಂಡುಕೊಳ್ಳಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಎನರ್ಜಿ ಆಗಿರುತ್ತೆ, ಪಾಸಿಟಿವ್ ಮೈಂಡ್ ಅನ್ನೋದಿರುತ್ತೆ. ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರ ನಾಮಾವಳಿ, ದೇವರ ಪೂಜೆ, ದೇವರ ಆರಾಧನೆ ಮಾಡಿ ನಮ್ಮ ನಿತ್ಯ ಅನುಸಾರದ ಕೆಲಸ ಮಾಡ್ತಾಯಿದ್ರೆ ಮನಸ್ಸಿಗೆ ಇನ್ನೂ ಒಂದು ನೆಮ್ಮದಿ, ಇನ್ನೂ ಒಂದು ತೃಪ್ತಿ ಅನ್ನೋದು ಇರುತ್ತೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ನಾವು ಬೇಗನೆ ಎದ್ದು ನಮ್ಮ ನಿತ್ಯ ಅನುಸಾರದ ಕೆಲಸ ಮಾಡೋದ್ರಿಂದ ಅವತ್ತಿನ ಕೆಲಸ ತುಂಬ ಸುಗಮವಾಗಿ ಸಾಗುತ್ತೆ. ಮತ್ತು ಯಾರೆಲ್ಲ ಈ ಒಂದು ಫಾಲೋಅಪ್ನ ನೀವು ಕೂಡ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನೀವು ಕೂಡ ಯಾವ ರೀತಿ ಚೇಂಜಸ್ಸನ್ನು ಮಾಡ್ಕೊತಿದ್ದೀರಾ ಅಂತ ಶೇರ್ ಮಾಡ್ಕೊಳ್ಳಿ. ನನ್ನ ಈ ಒಂದು ಪುಟ್ಟ ಲಾಗಲ್ಲಿ ನಾನು ಯಾವ ರೀತಿ ನನ್ನ ಪ್ರತಿನಿತ್ಯ ಜೀವನದಲ್ಲಿ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಅಳವಡಿಸ್ಕೊತೀನಿ ಮತ್ತು ಯಾವ ರೀತಿ ನನ್ನ ಪ್ರತಿನಿತ್ಯ ಬೆಳಗಿನ ಜಾವ ನನ್ನ ಕೆಲಸ ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಾದ ಬಳಿಕ ಬೆಳಗ್ಗೆ ಪೂಜೆ ಎಲ್ಲ ಆದ ಬಳಿಕ ಸೊಪ್ಪು ಬಂದಿತ್ತು, ಸೊಪ್ಪು ತಗೊಂಡು ಬಿಡಿಸ್ತಾ ಇದ್ದೀನಿ. ಇವತ್ತು ಸೊಪ್ಪು ಸಾಂಬಾರು ಮಾಡಿದ್ರಾಯ್ತು ಅಂತ. ನಾವು ಹೊರಗಡೆ ಅಲ್ಲಿ ಇಲ್ಲಿ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯವಾಗಿ ಶುಚಿಯಾಗಿ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊತಿದ್ದೀರಾ, ಹೊರಗಿನ ಫುಡ್ಡು ಜಾಸ್ತಿ ಅವಾಯ್ಡ್ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ನಾವು ಜಾಸ್ತಿ ಇವಾಗ ತುಂಬ ಜನ ಹೊರಗಿನ ಫುಡ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಹಾಗಾಗಿ ಒಳಗಡೆ ನಾವು ಮನೆಯಲ್ಲೇ ಯಾವುದೇ ಆಗಲಿ ಮನೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಆರೋಗ್ಯವಾಗಿ ಶುಚಿಯಾಗಿ ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇವಾಗ ನೋಡಿರಿ, ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಇದಾದ ಬಳಿಕ ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹಾಗೇ ಇದ್ದೆ. ಹಾಗಾಗಿ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ನೀರು ಕುಡಿದ್ರಾಯ್ತು ಅಂತ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ನಿತ್ಯ ಅನುಸಾರದ ಲೈಫ್ ಸ್ಟೈಲಲ್ಲಿ ನಾನು ಈ ರೀತಿ ಪ್ರತಿನಿತ್ಯ ಚೇಂಜಸ್ ಅನ್ನೋದು ಮಾಡ್ಕೊತಾ ಇರ್ತೀನಿ. ನೋಡಿರಿ, ಬಿಸಿ ನೀರಿಗೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ನೀರು, ಹನಿ ಅಥವಾ ಟರ್ಮರಿಕ್ ಈ ರೀತಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸ್ಟಮಕ್ ಇರೋಂಥ ಖಾಲಿ ಹೊಟ್ಟೆಯಲ್ಲಿ ನಾವು ಟೀ ಕಾಫಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು, ಒಳ್ಳೆ ಲೈಫ್ ಸ್ಟೈಲ್ ಅಳವಡಿಕೆ ಮಾಡ್ಕೋಬೇಕು ಅಂದ್ಕೊಂಡಿರೋರು ಈ ರೀತಿ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಮ್ಮ ಆರೋಗ್ಯವು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಈ ರೀತಿ ಪ್ರತಿನಿತ್ಯ ನನ್ನ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊತೀನಿ ಸ್ನೇಹಿತರೆ. ನೋಡಿರಿ, ಚಿಯಾ ಸೀಡ್ಸ್ ನೀರು, ಹನಿ ಅಥವಾ ಟರ್ಮರಿಕ್ ಅಥವಾ ಜೀರಾ ನೀರು, ಮೆಂತ್ಯ ನೀರು ಈ ರೀತಿ ಕುಡಿಯೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಈ ರೀತಿ ನಾವು ಮಾಡೋದ್ರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಆಗಲಿ ಅಥವಾ PCOS ಪ್ರಾಬ್ಲಮಿಂದ ಬಳಲ್ತಾ ಇರ್ತೀರಿ ಅಂಥವ್ರಿಗೆ ಒಂದು ಒಳ್ಳೆ ರೆಮಿಡಿ, ಒಳ್ಳೆ ಪಾಣಿ ಅಂತಲೇ ಹೇಳ್ಬೋದು. ಇದಲ್ಲದೆ ನಾವು ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಡ್ಸ್ ನೀರು ಅಷ್ಟೇ ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತೇವೆ ಅನ್ನೋದು ತುಂಬ ಶುದ್ಧ ಸುಳ್ಳು ಸ್ನೇಹಿತರೆ. ಯಾಕಂದರೆ ಈ ಒಂದು ನಾವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಮ್ಮ ಆಹಾರದಲ್ಲಿ ಆಗಲಿ, ನಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಾಗಲಿ ತುಂಬ ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ವೆಯ್ಟ್ ಲಾಸ್ ಅನ್ನೋದು ತುಂಬ ಸಫರ್ ಪಡ್ತಾ ಇದ್ದೆ. ಯಾವ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಮುಂದುವರಿಸ್ಕೊಂಡು ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ಪೌಡ್ರ್ ಬಂದು ಪ್ರೋಟೀನ್ ಪೌಡ್ರು, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಈ ಒಂದು ಪೌಡ್ರ್ ಮಾಡಿಟ್ಕೊಂಡ್ರೆ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು PCOS ಪ್ರಾಬ್ಲಮ್ ಇರೋಂಥವ್ರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ. ಹಾಗಾಗಿ ಈ ಒಂದು ಪೌಡ್ರನ್ನ ನಾನು ರಾಗಿ ಗಂಜಿಗೆ ಸೇರಿಸ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಗಂಜಿಯನ್ನು ಸೇವನೆ ಮಾಡ್ತೀನಿ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬಂದಿದೆ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ರೀತಿ ಈ ಒಂದು ಪೌಡ್ರ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಗಂಜಿ ಸೇವನೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಗಂಜಿ ಸೇವನೆಯನ್ನು ಯಾರೆಲ್ಲ ಮಾಡ್ಬೋದು, ಹೇಗೆ ಈ ಒಂದು ಸೇವನೆಯನ್ನು ನಾವು ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭೋದಯ.